ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಸ್ವೀಟ್ ಸ್ಟಾಲಲ್ಲಿ ಸಿಗುವಂಥ ಖಾರ ಬೂಂದಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಇದು ಸುಮಾರು 1/4 kg ಇದೆ. ಇದಕ್ಕೆ 2 ಸ್ಪೂನಷ್ಟು ರವೆ ತಗೊಂಡು, ನಾನು ಬಾಂಬೆ ರವೆ ತಗೊಂಡು ಸಣ್ಣ ರವೆ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಸಣ್ಣದಕ್ಕೆ ಪೌಡ್ರ್ ಮಾಡ್ಕೋಬೇಕು ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು. ನಾನು ಈ ಸ್ಪೂನಲ್ಲಿ ತಗೊಂಡಿದ್ದೀನಿ, 2 ಸ್ಪೂನಷ್ಟು ರವೆ ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಗಿರಿಗಿರಿಯಾಗಿ ಬರೋಕ್ಕೆ ಬೂಂದಿ ರವೆ ಹಾಕಿದ್ರೆ ಗಿರಿಗಿರಿಯಾಗಿ ಬರುತ್ತಲ್ಲ, ಅದಕ್ಕೆ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲರ್ ಬೇಕಂದರೆ ಬಳಸ್ಬೋದು ನೀವು, ನಾನು ಕಲ್ಲರ್ ಹಾಕ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ದೋಸೆ ಹಿಟ್ಟಿನದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಈಗ ನಾನು 1 ಕಪ್ ಆಗುವಷ್ಟು ನೀರು ತಗೊಂಡಿದ್ದೀನಿ. ನೀರು ಸ್ವಲ್ಪನೇ ಹಾಕ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ, ಒಂದೇ ಸತಿ ಜಾಸ್ತಿ ಹಾಕೋಬೇಡಿ. ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಿಸ್ಕರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈ ಥರ ಇರಬೇಕು, ಗಂಟಿಲ್ಲದೆ ನಾವು ಫುಲ್ಲು ಚೆನ್ನಾಗಿ ಕಲಿಸ್ಕೋಬೇಕು. ರವೆ ಹಾಕೋದೇನೆಂದರೆ ಸ್ವಲ್ಪ ಗೆರಿಗೆರಿಯಾಗಿ ಬರುತ್ತೆ. ಈ ಮಿಠಾಯಿ ಅಂಗಡಿಯೆಲ್ಲ ಸಿಗುತ್ತಲ್ಲ, ಅದೇ ಥರ ಆಗುತ್ತೆ ಖಾರ ಬೂಂದಿದು. ಈಗ ನೋಡೋಣ ಬನ್ನಿ, ನೋಡಿ ಈ ಥರ ಕಲಿಸ್ಕೋಬೇಕು ನಾವು. ದೋಸೆ ಹಿಟ್ಟು ಥರ ಇದೆಯಲ್ವಾ, ಇದಕ್ಕೆ ನಾನು 1 ಕಪ್ ಆಗೋಷ್ಟು ನೀರು ತಗೊಂಡಿದ್ನಲ್ಲ, ಇವಾಗ ನೋಡಿ 3/4 ಕಪ್ಪಷ್ಟು ನನಗೆ ನೀರು ಹಿಡಿದಿದೆ. ಇನ್ನು 1/4 ಕಪ್ ನೀರು ಹಾಗೇ ಇದೆ. ಅಳತೆ ಕರೆಕ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಹಸಿಟ್ಟು ದೋಸೆ ಹಿಟ್ಟಿನದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯೋಕ್ಕೆ ಇಡೋಣ. ನಾನು ಬಾಣಲೆ ಇಟ್ಟು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಯಾವಾಗಲೂ ಚೆನ್ನಾಗಿ ಕಾಯಬೇಕು, ಇದಕ್ಕೆ ಫ್ಲೇಮಲ್ಲೇ ಇರಬೇಕು. ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎಣ್ಣೆ ಕಾಯಿಸ್ಬೇಕು. ಇವಾಗ ನೋಡೋಣ ಎಣ್ಣೆ ಕಾದಿದೆಯಾ ಅಂದ್ಬಿಟ್ಟು ಒಂಚೂರು ಹಾಕ್ಬಿಟ್ಟು, ಎಣ್ಣೆ ಚೆನ್ನಾಗಿ ಕಾದಿದೆ. ನಾನಿದು ಜರಡಿ ತಗೊಂಡಿದ್ದೀನಿ. ಜರಡಿಗೆ ಇಲ್ಲ ಇಷ್ಟೇ 2 ಇಂಚು ಡಿಫ್ರೆನ್ಸ್ ಇರಬೇಕು ಅಷ್ಟೇ. ಇವಾಗ ನಾವು ಈ ಥರ ಲೆಕ್ಕ ಹಾಕೋಣ. ಈ ಥರ ಮಾಡಿಕೊಂಡು ನೋಡಿ, ಪರ್ಫೆಕ್ಟಾಗಿ ಉಂಡೆ ಆಗಿ ಬೀಳುತ್ತೆ. 2 ಇಂಚು ಎಣ್ಣೆ ಬಿಟ್ಟು 2 ಇಂಚ್ ಈ ಥರ ಇರಬೇಕು. ಈ ಥರ ನಾವು ಹಾಕದೆ ನೋಡಿ, ಉಂಡೆ ಹಾಗೆ ಬೀಳುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಇದು ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ತೀನಿ, ಜರಡಿಯಲ್ಲೇ ಹಾಕ್ಕೊಳ್ತೀನಿ. ಇದಾಗಿದೆ, ತೆಗಿತೀನಿ.
ಅದೇ ಥರ ಹಸಿಟ್ಟು ತಗೊಂಡ್ಮೇಲೆ ಕೆಳಗಡೆ ಇಡಬೇಕು. 1-2 ಇಂಚು ಬಿಟ್ಟು ಗ್ಯಾಪು ಕೆಳಗಡೆ ಇಟ್ಬಿಡ್ಬೇಕು. ನೋಡಿ, ಎರಡು ಇಂಚ್ ಬಿಟ್ಟು ಹಾಕಿದ್ರೆ ಉಂಡೆ ಉಂಡೆ ಥರನೇ ಬರುತ್ತೆ. ಇದು ಫ್ಲೇಮಲ್ಲೇ ಇಡಬೇಕು. ಈಗ ಇದು ಕೂಡ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ತೆಗೆದು ಹಿಂಗೆ ಹಾಕ್ಕೊಳ್ಬೇಕು. ಮತ್ತು ಅದೇ ಥರ ನೋಡಿ, ಮೇಲಿಂದ ಹಾಕಿದ್ರೆ ಏನಾಗುತ್ತೆ, ಹಂಗಂಗೆ ಬೀಳುತ್ತಲ್ವ, ಆವಾಗ ಚೊಟ್ಟೆ ಆಗಿ ಬರುತ್ತೆ. ನೋಡಿ, ತಗೊಂಡು ಈ ಥರ ಗಿರಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಇದೇ ಹೈಜೆನಿಕ್ ಆಗಿ ಮನೇಲಿ ನಾವು ಮಾಡ್ಕೊಳ್ಬೋದು ಆರಾಮಾಗಿ. ಈಗ ಇದು ಕೂಡ ಆಗಿದೆ. ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು 50 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಇದು ಎಣ್ಣೆಗೆ ಹಾಕಿ ಹುರ್ಕೊಳ್ತೀನಿ. ನಾನು ಫ್ಲೇಮ್ ಲೋವಲ್ಲೇ ಇಟ್ಟಿದ್ದೀನಿ. ಇದಕ್ಕೆ ಬೂಂದಿ ಮಾಡ್ಕೋಬೇಕಾದ್ರೆ ನಾನು ಫ್ಲೇಮಲ್ಲೇ ಇಟ್ಟಿದ್ದೆ. ನೋಡಿ, ಮನೇಲಿ ಎಷ್ಟು ಬೇಗ ಎಲ್ಲನೂ ಆಗುತ್ತೆ, ಟೈಮ್ ಬೇಕಷ್ಟೆ. ಮಿಠಾಯಿ ಅಂಗಡಿಯಲ್ಲಿ ಆಗಲ್ವ, ಆ ಥರನೇ ಆಗುತ್ತೆ. ಸ್ವೀಟ್ ಅಂಗಡಿಯಲ್ಲಿ ಏನು ಸಿಗುತ್ತೆ ಆ ಥರನೇ ಬೂಂದಿ ಆಗುತ್ತೆ. ಈಗ ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ, ಅದು ತಗೊಳ್ತಾ ಇದ್ದೀನಿ. ಒಂದು 6 ಗೋಡಂಬಿ ತಗೊಂಡಿದ್ದೀನಿ, ಅದು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿನ ಹುರ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ, ಒಂದು ಅರ್ಧ ಅಡಿಯಷ್ಟು ಇದು ಹುರ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಈ ಕರ್ಬೇವಿನ ಸೊಪ್ಪು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಪೌಡ್ರು 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಚಾಟ್ ಮಸಾಲ, ಖಾರದ ಪುಡಿ ಒಂದು 3/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಇದೆ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ 1/4 ಸ್ಪೂನಷ್ಟು. ಇದು ಗರಂ ಮಸಾಲ ಒಂದು 1/4 ಸ್ಪೂನ್. ಈ ಮಸಾಲೆ ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಬರೀ ಖಾರದ ಪುಡಿ ಉಪ್ಪು ಹಾಕ್ಕೊಳ್ಬೋದು. ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಡ. ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ಈ ಖಾರ ಬೂಂದಿ ಹಾಕ್ಕೊಳ್ತೀನಿ. ನೋಡಿ ಎಷ್ಟೊಂದಾಗಿದೆ, ಸೌಂಡ್ ನೋಡಿ ಹೆಂಗೆ ಬರ್ತಾ ಇದೆ. ಹಾಗೆ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸೌಂಡ್ ನೋಡಿ ಬರ್ತಾ ಇದೆ. ಕಲರ್ ಬೇಕಂದರೆ ಯೂಸ್ ಮಾಡ್ಕೊಳ್ಬೋದು ನೀವು. ನಾನು ಕಲರ್ ಹಾಕಿಲ್ಲ. ನಾವೇನು ಈ ಮಸಾಲೆ ಮಾಡಿದ್ವಲ್ಲ ಸ್ವಲ್ಪನೇ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕೊಳ್ಳೋಣ. ಖಾರ ಬುಂದಿ ರೆಡಿ ಆಯಿತು. ನಾನು ಸರ್ವ್ ಮಾಡ್ಕೊಳ್ತೀನಿ. ಖಾರ ಬುಂದಿ ರೆಡಿ ಆಯಿತು ನೋಡಿ. ಸ್ವೀಟ್ ಅಂಗಡಿಯಲ್ಲಿ ಸಿಗಲ್ವಾ, ಅದೇ ಥರ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಈ ಖಾರ ಬುಂದಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಇಷ್ಟು ಚೆನ್ನಾಗಿ ರೌಂಡ್ ಆಗಿ ಬಂದಿದೆ ನೋಡಿ. ಕಾಳು ನೋಡಿ ಹೆಂಗೆ ಬಂದಿದೆ ಅಂತ. ಟೇಸ್ಟ್ ಟೇಸ್ಟಿ ಆಗಿದೆ ಖಾರ ಬುಂದಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಬೇಗ ಬೇಗ ಮಾಡ್ಕೊಳ್ಬೋದು, ಆಚೆಯಿಂದ ತರೋ ಬದಲು. ಇನ್ನು ಬೇಕಂದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಮನೇಲಿ ಬಿಸಿಬೇಳೆಭಾತ್ ಮಾಡಿದ್ರೆ ಅದಕ್ಕೂ ಆಗುತ್ತೆ. ಈ ಬೂಂದಿ ಇಷ್ಟ ಆಯಿತು ಅಂದ್ಕೊಳ್ತೀನಿ.